ಮಳೆ ಕೈ ಕೊಡ್ತಾ ಇರೋ ಕಾರಣ ರೈತರಿಗೂ ಟೆನ್ಷನ್ ಶುರುವಾಗಿದೆ. ಜೂನ್ ಮುಗಿಯುತ್ತಾ ಬಂದು ಇನ್ನೂ ಕೂಡ ಮಳೆ ಇಲ್ಲ. ಮಳೆ ಇಲ್ಲದೆ ಒಣಗ್ತಾ ಇದೆ ಬಿತ್ತಿದ್ದ ಬೆಳೆಗಳು. ಸೋಯಾಬೀನ್, ಶೇಂಗಾ, ಉದ್ದು, ಹೆಸರು, ಬಟಾಣಿ ರೈತರು ಬಿತ್ತಿದ್ದಾರೆ. ಆದರೆ ಮಳೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಸದ್ಯ ಪೂರ್ವ ಮುಂಗಾರು ಮಳೆಯಾದಂಥ ಸಂದರ್ಭದಲ್ಲಿ ಈ ಬಾರಿ ಉತ್ತಮ ಮಳೆಯಾಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ರೈತರಿದ್ರು. 80ರಷ್ಟು ಬಿತ್ತನೆ ಕೆಲಸಗಳು ಕೂಡ ಕೆಲ ಜಿಲ್ಲೆಗಳಲ್ಲಿ ಆಗಿತ್ತು. ಬಿತ್ತನೆ ಮಾಡಲಾಗಿದೆ, ಆದರೆ ಮಳೆ ಇಲ್ಲ. ಬೆಳೆ ಸದ್ಯ ಕೈ ಕೊಡುವಂತ ನಿರೀಕ್ಷೆ ಸಾಧ್ಯತೆ ಕಾಣ್ತಾ ಇದೆ. ರೈತರ ಕಷ್ಟ ಆಲಿಸಿ ಅಂತ ರೈತರು ಕೇಳಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಧಾರವಾಡ ಜಿಲ್ಲೆಯ ಅವಿಭಜಿತ ಧಾರವಾಡ ಜಿಲ್ಲೆಯಾದ್ಯಂತ ಇದೇ ಸ್ಥಿತಿ ಇದೆ. ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿತ್ತನೆ ಕಾರ್ಯಗಳನ್ನು ಮಾಡಿದಂಥ ರೈತರು ಸದ್ಯ ಆಕಾಶ ನೋಡ್ತಾ ಇದ್ದಾರೆ. ಮಳೆ ಬರುತ್ತೇನೋ, ಮಳೆ ಚುರುಕಾಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಪ್ರಸಕ್ತ ವರ್ಷ ಸಾಲಿನಲ್ಲಿ ಹವಾಮಾನ ಇಲಾಖೆ ಮುಂಗಾರು ಮಳೆ ತೀರಾ ಕಡಿಮೆ ಇದೆ ಅನ್ನೋ ಮಾಹಿತಿಯನ್ನು ಸದ್ಯ ಈಗ ಬಿಡುಗಡೆ ಮಾಡಿರುವಂಥದ್ದು. ಸೊ ಈಗ ಪ್ರತಿ ವರ್ಷಂತ ಈ ವರ್ಷವೂ ಕೂಡ ಮೇ ಕೊನೆ ವಾರದಲ್ಲಿ ಚೆನ್ನಾಗಿ ಮಳೆ ಆಗಿತ್ತು. ರೈತರು ಕೂಡ ಬಿತ್ತನೆಯನ್ನು ಮಾಡಿದ್ರು. ಸದ್ಯ ಈಗ ತಾರೀಕು ಬಂದರೂ ಕೂಡ ಇವತ್ತು ಮಳೆ ಅಭಾವ ತೀರಾ ಕಡಿಮೆ ಆಗಿರುವ ಕಾರಣಕ್ಕೆ ಸದ್ಯ ಈಗ ಬೆಳೆಗಳು ಕೂಡ ಒಣಗುವಂಥ ಪರಿಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿರುವಂಥದ್ದು. 80% ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆ ಆಗಿರುವಂಥದ್ದು. ಸೋಯಾಬೀನ್ ಆಗಿರ್ಬೋದು, ಹೆಸರು ಬೆಳೆ ಆಗಿರ್ಬೋದು, ಬೇರೆ ಬೇರೆ ಶೇಂಗಾ, ಗೋವಿನ ಜೋಳ ಇವೆಲ್ಲ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ಸದ್ಯ ಈಗ ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಬೆಳೆ ಯಾವ ರೀತಿಯಾಗಿ ಬಿಸಿಲಿಗೆ ಬಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಇದು ರೈತರು ಬೆಳೆದಂತಹ ಸೋಯಾಬೀನ್ ಬೆಳೆ. ಪ್ರಮುಖವಾಗಿ ಇದಕ್ಕೆ ಚೆನ್ನಾಗಿ ಮಳೆ ಆಗಬೇಕಾಗಿತ್ತು. ಈ ಟೈಮಲ್ಲಿ ಮಳೆ ಆಗದೇ ಇರೋ ಕಾರಣಕ್ಕೆ ಸದ್ಯ ಈಗ ರೈತರು ಮುಂದೆ ಸಂಕಷ್ಟಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಯಾಕಂತಂದರೆ ನೋಡಿ, ಎಕರೆಗೆ 25ರಿಂದ 30 ಸಾವಿರ, 30ರಿಂದ 40 ಸಾವಿರ ಹಣವನ್ನು ಖರ್ಚು ಮಾಡಿ ರೈತರು ಬೆಳೆದಂತಹ ಬೆಳೆ ಸದ್ಯ ಈಗ ಒಣಗುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಾ ಇದೆ. ಈ ಬಾರಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಬರಗಾಲ ಬೀಳುವ ಪರಿಸ್ಥಿತಿ ಅದನ್ನು ಮಾತುಗಳನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಇನ್ನೂ ಒಂದು 3 ರಿಂದ 4 ದಿನ ಮಳೆ ಹೀಗೆ ಹೋಗಿಬಿಟ್ರೆ ಅಂದರೆ ಬೆಳೆದಂಥ ಬೆಳೆ ಕೂಡ ಸದ್ಯ ಈಗ ಎಲ್ಲ ಒಣಗುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ರೈತರಿಗೆ ನೆರವಾಗಬೇಕು ಅನ್ನೋದು ಕೂಡ ರೈತರ ಒಂದು ಬೇಡಿಕೆ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.